ನಿಹಾರಿಕಾ ಆಫೀಸಿನಿಂದ ಮನೆಗೆ ಬಂದ ತಕ್ಷಣ ರಭಸವಾಗಿ ತನ್ನ ಅತ್ತಿಗೆಯ ರೂಮಿಗೆ ನುಗ್ಗಿ, ಅತ್ತಿಗೆ, ನಾನು ಬಾತ್ರೂಮಿನಲ್ಲಿಟ್ಟ ನನ್ನ ಒದ್ದೆ ಬಟ್ಟೆಗಳು ಹಾಗೆಯೇ ಬಿದ್ದಿವೆ. ಇವತ್ತು ನನ್ನ ಬಟ್ಟೆಗಳನ್ನು ನೀನು ತೊಳೆಯಲಿಲ್ಲವೇ ಎಂದು ಕೇಳಿದಳು. ಸಂಯುಕ್ತ, ಅಕ್ಕ, ನನ್ನ ಬೆನ್ನು ನೋವುತ್ತಿದೆ. ಡಾಕ್ಟರ್ ಕೂಡ ನನಗೆ ವಿಶ್ರಾಂತಿ ತೆಗೆದುಕೊಳ್ಳಲು ಹೇಳಿದ್ದಾರೆ. ಆದ್ದರಿಂದ ನಾನು ನಿನ್ನ ಬಟ್ಟೆಗಳನ್ನು ತೊಳೆಯಲು ಸಾಧ್ಯವಾಗಲಿಲ್ಲ. ನೀನು ನಿನ್ನ ಬಟ್ಟೆಗಳನ್ನು ತೊಳೆದುಕೋ ಎಂದಳು. ತಕ್ಷಣವೇ ಅತ್ತೆ ದಾಮಿನಿ ಆಕೆಯ ರೂಮಿಗೆ ನುಗ್ಗಿ, ಸಂಯುಕ್ತ ಗರ್ಭಿಣಿಯಾದಾಗ ಸ್ವಲ್ಪ ಕೆಲಸಗಳನ್ನು ಮಾಡಬೇಕು. ಆಗ ನಾರ್ಮಲ್ ಡೆಲಿವರಿ ಆಗುತ್ತದೆ. ಇಲ್ಲದಿದ್ದರೆ ಆಪರೇಷನ್ ಮಾಡಿಸಿಕೊಳ್ಳಬೇಕಾಗುತ್ತದೆ. ನನ್ನ ಮಗಳು ಮಲ್ಟಿನ್ಯಾಷನಲ್ ಕಂಪನಿಯಲ್ಲಿ ಕೆಲಸ ಮಾಡುತ್ತಾಳೆ, ತುಂಬಾ ಸಂಪಾದಿಸುತ್ತಾಳೆ. ನೀನು ಅವಳಿಗೆ ಮನೆಯ ಕೆಲಸ ಮಾಡಲು ಏಕೆ ಹೇಳುತ್ತೀ ಎಂದಳು. ಸಂಯುಕ್ತ, ಅತ್ತೆ, ಮನೆಯ ಕೆಲಸಗಳು ಕೂಡ ಸ್ವಲ್ಪವಾದರೂ ಬರಬೇಕು. ಅಕ್ಕ, ಒಂದು ದಿನ ಬಟ್ಟೆ ತೊಳೆದರೆ ಏನಾಗುತ್ತದೆ? ನನ್ನ ಬಟ್ಟೆಗಳನ್ನು ನಾನು ಯಾರಿಗೂ ತೊಳೆಯಲು ಹೇಳುವುದಿಲ್ಲ. ನಾನು ಅವಳ ಬಟ್ಟೆಗಳನ್ನು ಮಾತ್ರ ತೊಳೆಯಲು ಹೇಳುತ್ತಿದ್ದೇನೆ ಎಂದಳು. ಆಕೆಯ ಅತ್ತೆ ಮುಖ ಸಿಂಡರಿಸಿಕೊಂಡು, ಸಂಯುಕ್ತ, ನನಗೆ ಎಲ್ಲವೂ ಚೆನ್ನಾಗಿ ಗೊತ್ತು. ನನ್ನ ಮಗ ರಜತ್ನನ್ನು ನೀನು ನಿನ್ನ ಗುಲಾಮನನ್ನಾಗಿ ಮಾಡಿಕೊಂಡಿದ್ದೀಯೆ. ನನ್ನ ಮಗನಿಂದ ನೀನು ನಿನ್ನ ಬಟ್ಟೆಗಳನ್ನು ತೊಳೆಸುತ್ತೀಯಾ? ಕನಿಷ್ಠ ಪಕ್ಷ ನಿನ್ನ ನಾದಿನಿಯ ಬಟ್ಟೆಗಳನ್ನಾದರೂ ನೀನೇ ತೊಳೆದುಕೊಡು. ಅವಳು ನಿನಗಿಂತ ವಯಸ್ಸಿನಲ್ಲಿ ಮತ್ತು ಸಂಬಂಧದಲ್ಲಿ ದೊಡ್ಡವಳು. ಹಾಗಾದರೆ ನೀನು ನಿನ್ನ ನಾದಿನಿಗಾಗಿ ಇಷ್ಟನ್ನೂ ಮಾಡಲು ಸಾಧ್ಯವಿಲ್ಲವೇ? ನನ್ನ ಮಗಳಿಗೆ ಈ ಕೆಲಸಗಳನ್ನು ಮಾಡುವ ಅಭ್ಯಾಸವಿಲ್ಲ. ಸಂಯುಕ್ತ ಆಶ್ಚರ್ಯದಿಂದ, ಅತ್ತೆ, ನಿನ್ನ ಮಗಳು 30 ವರ್ಷದ ಮಗುವೆ? ಹಾಗಾದರೆ ನಾನು 24 ವರ್ಷದ ಮುದುಕಿಯೇ? ನೀವು ಪ್ರತಿ ಮಾತಿನಲ್ಲೂ ನಾನು ಸೊಸೆಯಾದ ಮೇಲೆ ಜಾಣ್ಮೆಯಿಂದ ಇರಬೇಕು ಎಂದು ಹೇಳುತ್ತೀರಿ. ನಾನು 24 ವರ್ಷದವಳಿರುವಾಗಲೇ ಮೆಚ್ಯೂರ್ ಆಗಬೇಕಂತೆ. ಮತ್ತು ನಿನ್ನ ಮಗಳು 30 ವರ್ಷದವಳಾದರೂ ನಿನಗೆ ಮಗುವೆ? ಪ್ರತಿಯೊಬ್ಬ ಮಗಳು ತನ್ನ ತಂದೆ ತಾಯಿಗೆ ಮಗು ಆಗಿರುತ್ತಾಳೆ. ಆದರೆ ವಯಸ್ಸಾದಂತೆ ಜವಾಬ್ದಾರಿಗಳನ್ನು ವಹಿಸಬಾರದು ಎಂದಲ್ಲ. ಅಕ್ಕನಿಗೆ ಮದುವೆಯಾದರೆ ಆಗಲೂ ನೀನು ಅವಳ ಗಂಡನ ಮನೆಯವರಿಗೆ ನನ್ನ ಮಗಳು ಚಿಕ್ಕ ಮಗು, ಅವಳಿಗೆ ಯಾವ ಕೆಲಸವೂ ಮಾಡಲು ಬರುವುದಿಲ್ಲ ಎಂದು ಹೇಳುತ್ತೀಯಾ? ನೀನು ನಿನ್ನ ಮಗಳಿಗೆ ಮನೆಯ ಯಾವ ಕೆಲಸವನ್ನೂ ಕಲಿಸಿಯೇ ಇಲ್ಲ. ನಾಳೆ ಏನಾದರೂ ಅಗತ್ಯ ಬಿದ್ದರೆ ನಾನು ನಿನ್ನ ಮಗಳ ಗಂಡನ ಮನೆಗೆ ಹೋಗಿ ಎಲ್ಲ ಕೆಲಸವನ್ನೂ ಮಾಡಬೇಕೆ? ನನ್ನಿಂದ ಮನೆಯ ಕೆಲಸಗಳಲ್ಲಿ ಒಂದು ಸಣ್ಣ ತಪ್ಪು ಆದಲ್ಲಿ ಕೂಡಲೇ ನನ್ನ ತಂದೆ ತಾಯಿಯ ಸಂಸ್ಕಾರದವರೆಗೆ ತಲುಪಿ ನಿನ್ನ ತಾಯಿ ನಿನಗೆ ಏನನ್ನೂ ಕಲಿಸಿಯೇ ಇಲ್ಲ ಎನ್ನುತ್ತೀ. ಹಾಗಾದರೆ ನಿನ್ನ ಮಗಳಿಗೆ ನೀನು ಏನು ಕಲಿಸಿದ್ದೀ ಅತ್ತೆ ಎಂದು ಕೇಳಿದಳು. ದಾಮಿನಿ ಕೋಪದಿಂದ ಕೆಂಡಾಮಂಡಲವಾಗಿ, ನೀನು ಜಾಸ್ತಿ ಮಾತನಾಡಬೇಡ. ಅರ್ಥ ಆಯ್ತಾ? ಹೇಳಿದಷ್ಟು ಮಾಡು. ನನ್ನ ಮಗಳಿಗೆ ಯಾವಾಗ ಏನು ಕಲಿಸಬೇಕು ಎಂದು ನಾನು ನೋಡಿಕೊಳ್ಳುತ್ತೇನೆ. ಮೊದಲು ಹೋಗಿ ಆಕೆಯ ಬಟ್ಟೆಗಳನ್ನು ತೊಳೆದು ಒಣಗಲು ಹಾಕು. ನೀರಿನಲ್ಲಿ ಜಾಸ್ತಿ ಹೊತ್ತು ಬಟ್ಟೆಗಳಿದ್ದರೆ ಹಾಳಾಗುತ್ತವೆ ಎಂದಳು. ಈಗ ಸಂಯುಕ್ತಾಗೆ ಸಿಟ್ಟು ನೆತ್ತಿಗೇರಿತು. ನಿನಗೆ ಅಷ್ಟು ತೊಂದರೆಯಾದರೆ ನೀವು ಅಕ್ಕನಿಗೆ ಹೇಳಿ, ಅವಳೇ ತನ್ನ ಬಟ್ಟೆಗಳನ್ನು ತೊಳೆಯಲಿ. ನಾನು ಯಾರ ಬಟ್ಟೆಗಳನ್ನು ತೊಳೆಯುವುದಿಲ್ಲ ಎಂದಳು. ಈಗ ದಾಮಿನಿ ಕೋಪದಿಂದ ಕೆಂಡಾಮಂಡಲವಾದಳು. ತಕ್ಷಣವೇ ರಜತ್ಗೆ ಫೋನ್ ಮಾಡಿದಳು. ರಜತ್ ಆಫೀಸಿನಲ್ಲಿ ಕೆಲಸ ಮಾಡುತ್ತಿದ್ದ. ತಾಯಿಯ ದೂರುಗಳನ್ನು ಕೇಳಿ ಅವನು ಸಿಟ್ಟಿನಿಂದ, ಮೊದಲು ಸೊಸೆ ಯಾವಾಗ ಸಿಹಿ ಸುದ್ದಿ ಕೊಡುತ್ತಾಳೆ ಎಂದು ಕೇಳುತ್ತಿದ್ದಿ. ಈಗ ಅವಳು ಸಿಹಿ ಸುದ್ದಿ ಕೊಟ್ಟ ಮೇಲೆ ನೀನು ಅವಳ ಹಿಂದೆ ಕೈ ತೊಳೆದುಕೊಂಡು ಬಿದ್ದಿದ್ದಿ. ಡೆಲಿವರಿ ನಾರ್ಮಲ್ ಆಗಿಯೇ ಆಗಬೇಕಂತೆ. ಯಾರಿಗೂ ಆಪರೇಷನ್ ಮಾಡಿಸಿಕೊಳ್ಳುವ ಗೀಳೇನೂ ಇರುವುದಿಲ್ಲ. ಮನೆಯ ಕೆಲಸ ಮಾಡುತ್ತಾ ಇರುವುದರಿಂದಲೇ ನಾರ್ಮಲ್ ಡೆಲಿವರಿ ಆಗುತ್ತದೆ ಎಂದು ಯಾರು ಹೇಳಿದರು? ಡಾಕ್ಟರ್ ಅವಳಿಗೆ ವಿಶ್ರಾಂತಿ ತೆಗೆದುಕೊಳ್ಳಲು ಹೇಳಿದ್ದಾರೆ. ವಿಶ್ರಾಂತಿ ತೆಗೆದುಕೊಳ್ಳಲು ಬಿಡು. ಅವಳಿಗೆ ಜಾಸ್ತಿ ಟೆನ್ಷನ್ ಆದರೆ ಏನಾದರೂ ಅನಾಹುತ ಆಗಬಹುದು ಎಂದನು. ನೀನು ಅವಳನ್ನು ಜಾಸ್ತಿ ತೊಂದರೆ ಕೊಟ್ಟರೆ ನಾನು ಈಗಲೇ ಅವಳನ್ನು ತವರುಮನೆಗೆ ಕಳುಹಿಸುತ್ತೇನೆ ಎಂದು ರಜತ್ ಹೇಳಿದ. ದಾಮಿನಿ, ಮಗನೇ, ಈಗ ನೀನು ಹೆಂಡತಿಯಾದವನಾದೆ. ಅವನು ಹೇಳಿದ. ಅಮ್ಮ, ಒಂದು ಹೆಣ್ಣಿನಂತೆ ಯೋಚಿಸು. ಇಂತಹ ಸಮಯದಲ್ಲಿ ನಿನ್ನ ಮಗಳು ಗಂಡನ ಮನೆಯಲ್ಲಿ ಕಷ್ಟಪಟ್ಟರೆ ನಿನಗೆ ಹೇಗೆ ಅನಿಸುತ್ತದೆ? ದಾಮಿನಿ ಕೋಪದಿಂದ, ನನ್ನ ಮಗಳ ಬಗ್ಗೆ ತಪ್ಪುತಪ್ಪಾಗಿ ಮಾತನಾಡಬೇಡ. ಒಂದು ಕಡೆ ಸೊಸೆ ನನ್ನ ಹೂವಿನಂತಹ ಮಗಳನ್ನು ದೂರುತ್ತಿದ್ದಾಳೆ, ಇನ್ನೊಂದು ಕಡೆ ನೀನು ಅವಳಿಗೆ ಕೇಳಿಸುತ್ತಿದ್ದೀಯಾ? ಅವಳು ಕೋಪದಿಂದ ಫೋನ್ ಕಟ್ ಮಾಡಿದಳು. ರಜತ್ ಹೆಂಡತಿಯ ಪರವಾಗಿ ಮಾತನಾಡಿದ್ದರಿಂದ ಮನೆಯಲ್ಲಿ ಗಲಾಟೆ ಮಾಡಲು ಸಾಧ್ಯವಾಗಲಿಲ್ಲ. ಆದರೆ ಅವಳು ಸೊಸೆಯ ಮೇಲೆ ಕೋಪಗೊಂಡಳು. ಇದೇ ಸಮಯದಲ್ಲಿ ಒಂದು ದಿನ ನಿಹಾರಿಕಾ ಆಫೀಸಿನಿಂದ ಮನೆಗೆ ಬಂದಾಗ ತನ್ನ ತಾಯಿಗೆ, ಅಮ್ಮ, ನನ್ನ ಆಫೀಸಿನಲ್ಲಿ ಕೆಲಸ ಮಾಡುವ ಪ್ರವೀಣ್ ನನಗೆ ಪ್ರಪೋಸ್ ಮಾಡಿದ. ನಾನು ಕೂಡ ಅವನನ್ನು ತುಂಬಾ ಇಷ್ಟಪಡುತ್ತೇನೆ. ಅವಳು ಮೊಬೈಲ್ನಲ್ಲಿ ಪ್ರವೀಣನ ಫೋಟೋ ತೋರಿಸಿದಳು.
ದಾಮಿನಿ ಬಿಳಿಯ ಮೈಬಣ್ಣದ ಪ್ರವೀಣನನ್ನು ನೋಡಿ ಸಂತೋಷಪಟ್ಟು, ನಿನಗೆ ಪ್ರವೀಣ್ ಇಷ್ಟವಾದರೆ ನನಗೆ ಯಾವುದೇ ತೊಂದರೆಯಿಲ್ಲ. ಗಂಡನ ಪ್ರೀತಿ ಮತ್ತು ಬೆಂಬಲವಿದ್ದರೆ ಉಳಿದ ಮನೆಯವರು ಸೊಸೆಯೊಂದಿಗೆ ಕೆಟ್ಟದಾಗಿ ವರ್ತಿಸಲು ಸಾಧ್ಯವಿಲ್ಲ. ಬೇಗನೆ 2 ಕುಟುಂಬಗಳಲ್ಲಿ ಮಾತುಕತೆಗಳು ಪ್ರಾರಂಭವಾದವು ಮತ್ತು 2 ತಿಂಗಳೊಳಗೆ ಅವರ ಮದುವೆಯಾಯಿತು. ಈಗ ಸಂಯುಕ್ತ ಗರ್ಭಿಣಿಯಾಗಿದ್ದರಿಂದ ಹೆಚ್ಚು ಓಡಾಡುವ ಕೆಲಸ ಮಾಡಲು ಸಾಧ್ಯವಾಗುತ್ತಿರಲಿಲ್ಲ. ಆದ್ದರಿಂದ ದಾಮಿನಿ ಎಲ್ಲಾ ಸಂಬಂಧಿಕರಲ್ಲಿ ಸೊಸೆಯ ಬಗ್ಗೆ ಕೆಟ್ಟದಾಗಿ ಮಾತನಾಡುತ್ತಿದ್ದಳು. ತನ್ನ ಅತ್ತಿಗೆ ಹೇಗಿದ್ದಾಳೆಂದರೆ ತನ್ನ ನಾದಿನಿಯ ಮದುವೆಯಲ್ಲಿಯೂ ಹೆಚ್ಚಾಗಿ ಭಾಗವಹಿಸುತ್ತಿಲ್ಲ. ಸಂಯುಕ್ತಾಗೆ ಈ ಮಾತುಗಳು ಕೇಳಿದಾಗ ತುಂಬಾ ಬೇಸರವಾಯಿತು. ಆದರೆ ರಜತ್ ಅವಳಿಗೆ ಸಮಾಧಾನ ಹೇಳುತ್ತಿದ್ದ. ನೀನು ಅಮ್ಮನ ಮಾತನ್ನು ಗಂಭೀರವಾಗಿ ತೆಗೆದುಕೊಳ್ಳಬೇಡ. ನಾನು ನಿನ್ನ ಜೊತೆಗಿದ್ದೀನಲ್ಲ, ನಾನು ನಿನ್ನನ್ನು ನೋಡಿಕೊಳ್ಳುತ್ತಿದ್ದೇನೆ. ನಿಧಾನವಾಗಿ ಸಮಯ ಕಳೆಯಿತು ಮತ್ತು ನಿಹಾರಿಕಾಳ ಮದುವೆಯಾಗಿ 1 ತಿಂಗಳು ಕಳೆದಿತ್ತು. 1 ತಿಂಗಳು ಹನಿಮೂನ್ ಮತ್ತು ತಿರುಗಾಟದಲ್ಲಿ ಕಳೆದು ಹೋಯಿತು. ನಿಧಾನವಾಗಿ ಮನೆಯ ಜವಾಬ್ದಾರಿಗಳನ್ನು ಎದುರಿಸಿದಾಗ ನಿಹಾರಿಕಾಳ ಮನಸ್ಸು ಗಲಿಬಿಲಿಯಾಗಲು ಪ್ರಾರಂಭಿಸಿತು. ಅವಳ ಅತ್ತೆಗೆ ಮೊಣಕಾಲು ನೋವು ಇತ್ತು. ಅವಳು ಹೆಚ್ಚು ಕೆಲಸ ಮಾಡಲು ಸಾಧ್ಯವಾಗುತ್ತಿರಲಿಲ್ಲ. ಮನೆಯಲ್ಲಿ ಅತ್ತೆ, ಮಾವ, ಒಬ್ಬ ಚಿಕ್ಕ ತಮ್ಮ ಮತ್ತು ಒಬ್ಬ ನಾದಿನಿ ಇದ್ದರು. ಸಾಮಾನ್ಯವಾಗಿ ಮನೆಯ ಎಲ್ಲಾ ಕೆಲಸಗಳನ್ನು ಎಲ್ಲರೂ ಒಟ್ಟಾಗಿ ಮಾಡುತ್ತಿದ್ದರು. ಆದರೆ ಅವರು ಪ್ರೀತಿಯಿಂದ ಅಡುಗೆಮನೆಯ ಸಣ್ಣ ಪುಟ್ಟ ಕೆಲಸಗಳನ್ನು ಮಾಡಲು ನಿಹಾರಿಕಾಗೆ ಹೇಳಿದಾಗ ನಿಹಾರಿಕಾಳ ಕೈಕಾಲುಗಳು ತಣ್ಣಗಾಗುತ್ತಿದ್ದವು. ಸಾಮಾನ್ಯವಾಗಿ ಅವಳಿಗೆ ಗಂಡನ ಮನೆಯಲ್ಲಿ ತುಂಬಾ ಪ್ರೀತಿ ಸಿಕ್ಕಿತ್ತು. ಎಲ್ಲರೂ ಅವಳೊಂದಿಗೆ ಚೆನ್ನಾಗಿ ವರ್ತಿಸುತ್ತಿದ್ದರು. ಆದ್ದರಿಂದ ನಿಹಾರಿಕಾ ಯಾವುದೇ ಕೆಲಸಕ್ಕೆ ನಿರಾಕರಿಸಲು ಬಯಸುತ್ತಿರಲಿಲ್ಲ. ತನ್ನ ಗಂಡನ ಮನೆಯವರು ಇಷ್ಟು ಪ್ರೀತಿ ತೋರಿಸುತ್ತಿರುವಾಗ ನಾನು ಎಲ್ಲರೊಂದಿಗೆ ಬೆರೆಯಬೇಕು ಎಂದು ಅವಳು ಭಾವಿಸಿದಳು. ಪ್ರವೀಣ್ ಕೂಡ ಅವಳನ್ನು ತುಂಬಾ ಪ್ರೀತಿಸುತ್ತಿದ್ದ ಮತ್ತು ಮದುವೆಯ ಮೊದಲ ರಾತ್ರಿಯೇ ಹೇಳಿದ್ದ, ನನ್ನ ಕುಟುಂಬದಿಂದ ನಿನಗೆ ಸಾಕಷ್ಟು ಪ್ರೀತಿ ಸಿಗುತ್ತದೆ. ಬದಲಿಗೆ ನೀನು ಕೂಡ ಎಲ್ಲರನ್ನೂ ಗೌರವಿಸು. ಆದ್ದರಿಂದ ನಿಹಾರಿಕಾ ಯಾವುದೇ ಕೆಲಸಕ್ಕೆ ನಿರಾಕರಿಸಲು ಸಾಧ್ಯವಾಗುತ್ತಿರಲಿಲ್ಲ. ಆದರೆ ಅವಳಿಗೆ ಮನೆಯ ಕೆಲಸಗಳು ಸರಿಯಾಗಿ ಬರುತ್ತಿರಲಿಲ್ಲ. ಆದ್ದರಿಂದ ಪ್ರತಿಯೊಂದು ಕೆಲಸದಲ್ಲಿಯೂ ತಪ್ಪುಗಳಾಗುತ್ತಿದ್ದವು ಮತ್ತು ಅವಳು ಪ್ರೀತಿಯಿಂದ ಕೆಲಸ ಕಲಿಯಲು ಪ್ರಯತ್ನಿಸುತ್ತಿದ್ದಳು. ಆದರೆ ಇಂದು ನಿಹಾರಿಕಾಗೆ ಎಲ್ಲೋ ಒಂದು ಕಡೆ ಅನಿಸುತ್ತಿತ್ತು, ಅಮ್ಮ ಸಮಯಕ್ಕೆ ಸರಿಯಾಗಿ ತನಗೆ ಮನೆಯ ಕೆಲಸಗಳನ್ನು ಕಲಿಸಿದ್ದರೆ ಅಥವಾ ತಾನು ಸ್ವತಃ ಆಸಕ್ತಿ ವಹಿಸಿ ಮನೆಯ ಕೆಲಸಗಳನ್ನು ಕಲಿಯಲು ಪ್ರಯತ್ನಿಸಿದ್ದರೆ ಇಂದು ಗಂಡನ ಮನೆಯಲ್ಲಿ ತೊಂದರೆಯಾಗುತ್ತಿರಲಿಲ್ಲ. ಒಮ್ಮೊಮ್ಮೆ ಮನೆಯಲ್ಲಿ ಯಾರೂ ಇರುತ್ತಿರಲಿಲ್ಲ. ಇದ್ದಕ್ಕಿದ್ದಂತೆ ಅತಿಥಿಗಳು ಬರುತ್ತಿದ್ದರು. ಆಗ ನಿಹಾರಿಕಾಳೆ ಚಹಾ ತಿಂಡಿಯ ವ್ಯವಸ್ಥೆ ನೋಡಿಕೊಳ್ಳಬೇಕಾಗುತ್ತಿತ್ತು. ಆಗ ಅವಳಿಗೆ ತುಂಬಾ ಗಲಿಬಿಲಿಯಾಗುತ್ತಿತ್ತು. ಒಂದು ದಿನ ಹೀಗೆ ಆಯಿತು. ಮನೆಯಲ್ಲಿ ಯಾರೂ ಇರಲಿಲ್ಲ. ಅತ್ತೆಯ ಕೆಲವು ಸ್ನೇಹಿತರು ಮನೆಗೆ ಬಂದರು. ಆಗ ಅತ್ತೆ ನೇರವಾಗಿ ಸೊಸೆ ಸ್ವಲ್ಪ ಬ್ರೆಡ್ ಪಕೋಡಾ ಮಾಡು ಎಂದು ಕೇಳಿದರು. ಅವಳು ತಲೆ ಕೆಡಿಸಿಕೊಂಡು ಅಡುಗೆ ಮನೆಗೆ ಬಂದಳು. ಹೇಗೆ ಪಕೋಡಾ ಮಾಡಬೇಕೆಂದು ಅವಳಿಗೆ ತಿಳಿಯಲಿಲ್ಲ. ಕಡಲೆ ಹಿಟ್ಟಿನ ಮಿಶ್ರಣ ತಯಾರಿಸಿದಳು. ಆಲೂಗಡ್ಡೆ ಬೇಯಿಸಿ ಇಟ್ಟಳು. ಆದರೆ ಪಕೋಡಾ ಮಾತ್ರ ಮಾಡಲು ಬರುತ್ತಿರಲಿಲ್ಲ. ಗಾಬರಿಯಿಂದ ತನ್ನ ಅತ್ತಿಗೆಗೆ ಫೋನ್ ಮಾಡಿದಳು. ಆಗ ಅವಳ ಅತ್ತಿಗೆ ಎಲ್ಲವನ್ನೂ ಒಂದೇ ದಿನದಲ್ಲಿ ಕಲಿಯಲು ಸಾಧ್ಯವಿಲ್ಲ. ನೀನು ಹೊರಗಿನಿಂದ ತಿಂಡಿ ತರಿಸಿಕೊ. ಮುಂದಿನ ಬಾರಿ ನೀನು ತವರುಮನೆಗೆ ಬಂದಾಗ ನಾನು ನಿನಗೆ ಬ್ರೆಡ್ ಪಕೋಡಾ ಮಾಡುವುದು ಹೇಗೆಂದು ಕಲಿಸುತ್ತೇನೆ ಎಂದಳು. ನಿಹಾರಿಕಾಳ ಕಣ್ಣಲ್ಲಿ ನೀರು ಬಂತು. ಇದೇ ಅತ್ತಿಗೆಗೆ ನಾನು ಎಷ್ಟೆಲ್ಲಾ ಹೇಳಿದ್ದೇನೆ. ಅವರು ಕೆಲಸಕ್ಕೆ ಹೋಗುವುದಿಲ್ಲ, ಮನೆಯ ಕೆಲಸ ಮಾಡುತ್ತಾರೆ. ಆದರೆ ಇಂದು ನನ್ನ ಸಮಸ್ಯೆಯನ್ನು ನೋಡಿ ನನ್ನನ್ನು ಗೇಲಿ ಮಾಡಲಿಲ್ಲ ಎಂದುಕೊಂಡಳು. ಅವಳ ಮನಸ್ಸು ತುಂಬಿ ಬಂತು. ಅಷ್ಟರಲ್ಲಿ ದೇವಸ್ಥಾನಕ್ಕೆ ಹೋಗಿದ್ದ ಅತ್ತೆ ಮನೆಗೆ ಬಂದರು. ಅಡುಗೆಮನೆಯ ಸ್ಥಿತಿ ನೋಡಿ ಕೋಪದಿಂದ ಸೊಸೆ, ನಿನಗೆ ಬ್ರೆಡ್ ಪಕೋಡಾ ಮಾಡಲು ಬರುವುದಿಲ್ಲ ಅಂದರೆ ಬೇಡ ಎನ್ನಬೇಕಿತ್ತು. ಬೇರೆ ಏನಾದರೂ ಮಾಡಬಹುದಿತ್ತು ಎಂದರು. ಅವಳು ತಲೆ ತಗ್ಗಿಸಿ ನಿಂತಿದ್ದಳು. ಏನು ಮಾತನಾಡಲು ಆಗಲಿಲ್ಲ. ಆಗ ಅತ್ತೆ ಬೇಗನೆ ಬ್ರೆಡ್ ಪಕೋಡಾ ಕರಿದು ತೆಗೆದರು ಮತ್ತು ನಿಹಾರಿಕಾ ಚಹಾ ಮಾಡಿದಳು. ನಂತರ ಬೇಗನೆ ಅತಿಥಿಗಳ ಮುಂದೆ ಚಹಾ ಮತ್ತು ತಿಂಡಿ ತೆಗೆದುಕೊಂಡು ಹೋದಳು. ಆ ದಿನ ಅತ್ತೆ ಸರಿಯಾದ ಸಮಯಕ್ಕೆ ಬಂದಿದ್ದರಿಂದ ಅವಳ ಮಾನ ಉಳಿಯಿತು. ಆದರೆ ತನ್ನ ಅತ್ತಿಗೆ ಏನೂ ತಪ್ಪು ಹೇಳುತ್ತಿಲ್ಲ ಎಂದು ನಿಹಾರಿಕಾಗೆ ಅರ್ಥವಾಗಿತ್ತು. ಅತ್ತೆ ಮತ್ತು ದೊಡ್ಡಮ್ಮನಿಗೆ ತನಗೆ ಮನೆಯ ಕೆಲಸ ಮಾಡಲು ಬರುವುದಿಲ್ಲ ಎಂದು ಎಲ್ಲವನ್ನೂ ಹೇಳಿದಳು. ಆಗ ಎಲ್ಲರೂ ನಗಲು ಪ್ರಾರಂಭಿಸಿದರು ಮತ್ತು ನಾವು ನಿನಗೆ ಎಲ್ಲವನ್ನೂ ನಿಧಾನವಾಗಿ ಕಲಿಸುತ್ತೇವೆ. ಜೀವನದಲ್ಲಿ ನಾವು ಎಷ್ಟೇ ಮುಂದೆ ಹೋದರೂ ಮನೆಯ ಕೆಲಸ ಮತ್ತು ಅಡುಗೆ ಮಾಡುವುದು ಎಲ್ಲರಿಗೂ ಬರಬೇಕು. ಇದರಿಂದ ಅಗತ್ಯವಿದ್ದಾಗ ನಾವು ಮುಜುಗರಕ್ಕೀಡಾಗಬಾರದು. ಕನಿಷ್ಠ ನಮ್ಮ ಹೊಟ್ಟೆ ತುಂಬಿಸಿಕೊಳ್ಳಲು ಊಟ ತಯಾರಿಸಲು ಬರಬೇಕು ಎಂದರು. ಮುಂದಿನ ಬಾರಿ ನಿಹಾರಿಕಾ ತವರುಮನೆಗೆ ಹೋದಾಗ ತನ್ನ ಕೆಟ್ಟ ನಡವಳಿಕೆಗಾಗಿ ಸಂಯುಕ್ತಾಳಲ್ಲಿ ಕ್ಷಮೆ ಕೇಳಿದಳು ಮತ್ತು ಅಮ್ಮನಿಗೂ ಅತ್ತಿಗೆ ಎಲ್ಲ ಗುಣಗಳನ್ನು ಹೊಂದಿದ್ದಾರೆ. ನನಗೆ ಏನೂ ಬರುತ್ತಿರಲಿಲ್ಲ. ನನ್ನಿಂದಾಗಿ ನೀವು ಅತ್ತಿಗೆಯನ್ನು ಬೈಯುತ್ತಿದ್ದಿರಿ.
ಆದರೆ ನಾನು ಗಂಡನ ಮನೆಗೆ ಹೋದ ನಂತರ ಹೊಸ ಸೊಸೆಯ ಮುಂದೆ ಎಷ್ಟು ಸವಾಲುಗಳಿವೆ ಎಂದು ನನಗೆ ಅರ್ಥವಾಯಿತು. ಆದ್ದರಿಂದ ನಾವು ಅತ್ತಿಗೆಯೊಂದಿಗೆ ಪ್ರೀತಿಯಿಂದ ವರ್ತಿಸಬೇಕು ಎಂದು ಹೇಳಿದಳು. ಈಗ ದಾಮಿನಿಯವರು ಮಗಳ ಮೇಲಿನ ಪ್ರೀತಿಯಿಂದ ಸೊಸೆಯೊಂದಿಗೆ ಒಳ್ಳೆಯ ನಡವಳಿಕೆ ತೋರುತ್ತಿದ್ದರು. ಮಗಳು ತನ್ನ ಕಡೆಯಿಂದ ಕ್ಷಮೆ ಕೇಳಿದ ಮೇಲೆ ದಾಮಿನಿ ಕೂಡ ಸಮಾಧಾನಗೊಂಡರು. ಹೇಗೂ ಮಗಳು ಗಂಡನ ಮನೆಗೆ ಹೋದ ಮೇಲೆ ಸೊಸೆಯೇ ಅವರ ಯೋಗಕ್ಷೇಮ ನೋಡಿಕೊಳ್ಳುತ್ತಿದ್ದಳು. ಅದು ಅಲ್ಲದೆ ಅವಳ ಸ್ವಭಾವ ಸಹ ನಿಧಾನವಾಗಿ, ಶಾಂತವಾಗಿ, ಸೌಮ್ಯವಾಗಿತ್ತು. ಇಂದು ಮಗಳ ಮಾತುಗಳನ್ನು ಕೇಳಿ ನಾವು ನಮ್ಮ ಮಗಳನ್ನು ಅವರ ಗಂಡನ ಮನೆಯವರು ಸಂತೋಷವಾಗಿ ನೋಡಿಕೊಳ್ಳಬೇಕೆಂದು ಬಯಸುತ್ತೇವೆ. ಹಾಗೆಯೇ ಸೊಸೆಯನ್ನು ಸಂತೋಷವಾಗಿ ನೋಡಿಕೊಳ್ಳುವ ಜವಾಬ್ದಾರಿ ನಮ್ಮ ಮೇಲೂ ಇದೆ ಎಂದು ಅವರು ಮನಸ್ಸಿನಲ್ಲೇ ಒಪ್ಪಿಕೊಂಡರು. ಸ್ನೇಹಿತರೆ, ನನ್ನ ಈ ಕಥೆಯು ನಿಮಗೆ ಇಷ್ಟವಾಗುತ್ತದೆ ಎಂದು ಭಾವಿಸುತ್ತೇನೆ. ಹೊಸ ಕಥೆಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ. ಧನ್ಯವಾದಗಳು.